ನಮಸ್ಕಾರ, ನಾನು ನಿಮ್ಮ ಡಿ.ಎಂ. ಗೌಡ. ಜಾರ್ಖಂಡ್ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ? ಇಡಿ, ಐಟಿ, ಸಿಬಿಐ ಜನರಿಂದ ಆಯ್ಕೆಯಾದ ಚುನಾಯಿತ ಸರ್ಕಾರವನ್ನು ಬೆದರಿಸುತ್ತಿದೆಯಾ? ಆಪರೇಷನ್ ಕಮಲದ ಮುನ್ಸೂಚನೆಯನ್ನೇನಾದರೂ ದಿಲ್ಲಿ ಬಿಜೆಪಿ ಹೈಕಮಾಂಡ್ ಜಾರ್ಖಂಡ್ ರಾಜ್ಯಕ್ಕೆ ರವಾನಿಸುತ್ತಿದೆಯಾ? ಈಗೊಂದು ಚರ್ಚೆ ಜಾರ್ಖಂಡ್ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಹೇಮಂತ್ ಸೊರೇನ್ ಜಾರ್ಖಂಡದ ನಿರ್ಗಮಿತ ಮುಖ್ಯಮಂತ್ರಿ. ಅಕ್ರಮ ಹಣ ವರ್ಗಾವಣೆ, ಭೂಚಕ್ರದ ಹಗರಣದಲ್ಲಿ ಸಿಲುಕಿರುವ ಹೇಮಂತ್ ಸೊರೇನ್ ಇಡಿ ಅಧಿಕಾರಿಗಳಿಂದ ಬಂಧನಕ್ಕೊಳಗಾಗಿದ್ದಾರೆ. ಈ ಒಂದು ಬಂಧನ ಬಹುದೊಡ್ಡ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದೆ. 2006ರಲ್ಲಿ ಹೇಮಂತ್ ಸೊರೇನ್ ಅವರ ತಂದೆ ಶಿಬು ಸೊರೇನ್ ಕೇಂದ್ರದ ಯುಪಿಎ ಸರ್ಕಾರದಲ್ಲಿ ಕಲ್ಲಿದ್ದಲು ಸಚಿವರಾಗಿದ್ದ ಸಂದರ್ಭದಲ್ಲಿ ತಮ್ಮ ಮಾಜಿ ಆಪ್ತ ಕಾರ್ಯದರ್ಶಿ ಶಶಿನಾಥ್ ಝಾ ಅವರ ಅಪಹರಣ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಸುಮಾರು 4-5 ದಿನಗಳ ಕಾಲ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದರು. 2024ರಲ್ಲಿ ಜಾರ್ಖಂಡದ ಮುಖ್ಯಮಂತ್ರಿಯಾಗಿದ್ದ ಪುತ್ರ ಹೇಮಂತ್ ಸೊರೇನ್ ಕೂಡ 24 ಗಂಟೆಗಳ ಕಾಲ ಇಡಿ ಬಂಧನದಿಂದ ತಪ್ಪಿಸಿಕೊಳ್ಳಲು ಅಜ್ಞಾತ ಸ್ಥಳಕ್ಕೆ ತೆರಳಿದ್ದರು. ತಂದೆಯಂತೆ ಮಗ ಎಂದು ವಿರೋಧ ಪಕ್ಷಗಳ ಆದಿಯಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಒಂದು ಪ್ರಶ್ನೆ ಬಹುದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. ಅವರ ಮುಖ್ಯಮಂತ್ರಿ ಸ್ಥಾನದಿಂದ ನಿರ್ಗಮಿಸಿದ ನಂತರ ಜಾರ್ಖಂಡದ ನೂತನ ಮುಖ್ಯಮಂತ್ರಿ ಹಾಗೂ 7ನೇ ಮುಖ್ಯಮಂತ್ರಿಯಾಗಿ ಅವರ ಸಂಪುಟದ ಸಾರಿಗೆ, ಎಸ್ಸಿ, ಎಸ್ಟಿ, ಒಬಿಸಿ ಇಲಾಖೆಗಳ ಸಚಿವರಾಗಿದ್ದ ಚಂಪೈ ಸೊರೇನ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ್ದಾರೆ. ಇಂದು ಸೋಮವಾರ ಜಾರ್ಖಂಡ್ ವಿಧಾನಸಭೆಯಲ್ಲಿ ಚಂಪೈ ಸೊರೇನ್ ಅವರ ಸರ್ಕಾರದ ವಿಶ್ವಾಸ ಮತ ಯಾಚನೆ ನಡೆಯಲಿದೆ. ಸರ್ಕಾರ ರಚನೆಗೆ ಹಕ್ಕು ಮಂಡನೆಗಾಗಿ ಸುಮಾರು 43 ಶಾಸಕರ ಸಹಿಯುಳ್ಳ ಪತ್ರವನ್ನು ರಾಜ್ಯಪಾಲರಿಗೆ ರವಾನಿಸಿದ್ದಾರೆ. 47 ಶಾಸಕರ ಬೆಂಬಲವಿರುವ ಜೆಎಂಎಂ ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರಕ್ಕೆ 3 ಶಾಸಕರ ಬಂಡಾಯದ ಭೀತಿ ಎದುರಾಗಿದೆ. ಇದು ಆಪರೇಷನ್ ಕಮಲದ ಭೀತಿನ? ಎಲ್ಲ ಪ್ರಶ್ನೆ ಜಾರ್ಖಂಡದ ರಾಜ್ಯ ರಾಜಕಾರಣದ ತಿರುವು ರೋಚಕ ಯಾವ ಘಟ್ಟದತ್ತ ಸಾಗುತ್ತಿದೆ? ಇಂದು ಮಧ್ಯಾಹ್ನ 2 ಅಥವಾ 3 ಗಂಟೆಗೆ ಸರ್ಕಾರ ಉಳಿಯುತ್ತಾ ಉರುಳುತ್ತಾ ಅನ್ನುವ ಪ್ರಶ್ನೆಗೆ ಸೂಕ್ತ ಉತ್ತರ ದೊರಕಲಿದೆ. ಜಾರ್ಖಂಡದ ಇತಿಹಾಸವನ್ನೊಮ್ಮೆ ಗಮನಿಸಿದಾಗ ಜಾರ್ಖಂಡ್ನ ಟೈಗರ್ ಎಂದೇ ಖ್ಯಾತಿ ಗಳಿಸಿದವರು ಚಂಪೈ ಸೊರೇನ್. ಜಾರ್ಖಂಡದ ವಿಮೋಚನೆಗಾಗಿ ಬಿಹಾರ ರಾಜ್ಯದಿಂದ ಜಾರ್ಖಂಡ್ ಅನ್ನು ಪ್ರತ್ಯೇಕ ರಾಜ್ಯವಾಗಿ ರೂಪಿಸಬೇಕೆಂದು ಶಿಬು ಸೊರೇನ್ ಅವರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಅವರ ಸಂಘಟಿತ ಹೋರಾಟದ ಫಲವಾಗಿ 2003ರಲ್ಲಿ ಜಾರ್ಖಂಡ್ ಪ್ರತ್ಯೇಕ ರಾಜ್ಯವಾಗಿದ್ದು ಎಲ್ರಿಗೂ ಗೊತ್ತಿರತಕ್ಕಂತ ವಿಚಾರ. ಅವರ ಸಂಘಟಿತ ಹೋರಾಟ, ಚಳುವಳಿ ಜನರನ್ನು ಆಕರ್ಷಿಸಿದ್ದು ಇದೆಲ್ಲವೂ ಜಾರ್ಖಂಡದ ಜನರಿಗೆ ಒಂದು ರೀತಿ ಟೈಗರ್ ಬಂದಿದ್ದಾನೆ. ಜಾರ್ಖಂಡದ ಪ್ರತ್ಯೇಕ ರಾಜ್ಯಕ್ಕಾಗಿ, ಇಲ್ಲಿನ ಅಭಿವೃದ್ಧಿಗಾಗಿ ಒಂದು ಟೈಗರ್ ಬಂದಿದೆ, ಹುಲಿ ಬಂದಿದೆ ಎಂದು ಜಾರ್ಖಂಡ್ ಟೈಗರ್ ಎಂದು ಅವರಿಗೆ ಬಿರುದು ಜಾರ್ಖಂಡಿನ ಜನ ಕೊಟ್ಟಿದ್ದಾರೆ. ಇಂತಹ ಚಂಪೈ ಸೊರೇನ್ 1991ರಲ್ಲಿ ಬಿಹಾರ ವಿಧಾನಸಭೆಗೆ ಅವಿಭಜಿತ ಬಿಹಾರ ವಿಧಾನಸಭೆಗೆ ಮೊದಲ ಬಾರಿ ಆಯ್ಕೆಯಾಗ್ತಾರೆ. 1995ರಲ್ಲಿ ಸರೈಕಲ್ಲಾ ವಿಧಾನಸಭಾ ಕ್ಷೇತ್ರದಿಂದ 2ನೇ ಬಾರಿ ಆಯ್ಕೆಯಾಗ್ತಾರೆ. 2005ರಲ್ಲಿ ಮೊದಲ ಬಾರಿ ಜಾರ್ಖಂಡ್ ವಿಧಾನಸಭೆಗೆ, 2003ರಲ್ಲಿ ಜಾರ್ಖಂಡ್ ಪ್ರತ್ಯೇಕ ರಾಜ್ಯವಾಗುತ್ತೆ. 2005ರಲ್ಲಿ ಮೊದಲ ಬಾರಿ ಜಾರ್ಖಂಡ್ ವಿಧಾನಸಭೆಗೆ ತಮ್ಮ 3ನೇ ಅವಧಿ 3ನೇ ಬಾರಿ ಶಾಸಕರಾಗಿ ಮೊದಲನೇ ಬಾರಿ ಜಾರ್ಖಂಡ್ ವಿಧಾನಸಭೆಗೆ ಆಯ್ಕೆಯಾಗುವ ಚಂಪೈ ಸೊರೇನ್ ಕಾರ್ಮಿಕ, ವಸತಿ, ಸಾರಿಗೆ, ಎಸ್ಸಿ, ಎಸ್ಟಿ, ಒಬಿಸಿ, ಆಹಾರ ಖಾತೆಯಂತ ಮಹತ್ವದ ಖಾತೆಗಳನ್ನು ನಿರ್ವಹಿಸಿ 2009ರಲ್ಲಿ ಬಿಜೆಪಿ ಜೆಎಂಎಂ ಮೈತ್ರಿಕೂಟದ ಅರ್ಜುನ್ ಮುಂಡಾ ಅವರ ನೇತೃತ್ವದ ಸರ್ಕಾರದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಅದಾದ ನಂತರ 2019ರಲ್ಲಿ ಕಾಂಗ್ರೆಸ್ ಜೆಎಂಎಂ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷ ಜಂಟಿಯಾಗಿ ಚುನಾವಣೆ ಎದುರಿಸಿ ಅಧಿಕಾರಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಸಾರಿಗೆ, ಎಸ್ಸಿ, ಎಸ್ಟಿ, ಒಬಿಸಿ ಸಚಿವರಾಗ್ತಾರೆ.
2014ರಲ್ಲಿ ಜಾರ್ಖಂಡ್ನ ನಿರ್ಗಮಿತ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರ ರಾಜೀನಾಮೆಯಿಂದ ತೆರವಾದ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಆಯ್ಕೆಯಾಗ್ತಾರೆ. ಆಯ್ಕೆಯಾದ ನಂತರ ಜಾರ್ಖಂಡ್ ಇವತ್ತು ಸರ್ಕಾರ ಉಳಿಯುತ್ತಾ ಉರುಳುತ್ತಾ ಅನ್ನುವ ಪ್ರಶ್ನೆಗೆ ಇಂದು ಮಧ್ಯಾಹ್ನ ಉತ್ತರ ದೊರಕಲಿದೆ. ಜಾರ್ಖಂಡದಲ್ಲಿ ಎದ್ದಿರುವ ಈ ಬಿರುಗಾಳಿ, ಡಿಸೆಂಬರ್ನಲ್ಲಿ ಜಾರ್ಖಂಡ್ ವಿಧಾನಸಭೆಗೆ ಚುನಾವಣೆ ನಡೆಯಲಿದೆ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇಡಿ ಐಟಿಯ ಮೂಲಕ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷಗಳು ಆಡಳಿತ ಇರುವ ರಾಜ್ಯಗಳನ್ನು ಟಾರ್ಗೆಟ್ ಏನಾದ್ರೂ ಮಾಡುತ್ತಿದೆಯಾ? ಈಗೊಂದು ಪ್ರಶ್ನೆ ಜಾರ್ಖಂಡ್ ಜನರಲ್ಲಿ ಮೂಡುತ್ತಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇ?